ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ ತುಳಸಿ ಮನೇಲಿ ತುಳಸಿ ಇದ್ದಾಳ ಅಂತ ನೋಡ್ಕೊಂಬರಕ್ ಹೇಳಿದ್ದಾರೆ. ಹೋಗೋಣ. ರೀ ಏನ್ರಿ ನೀವು ಎಲ್ಲದಕ್ಕೂ ಮೂಗ್ ಬಸ್ ಒಂಥರ ತಲೆ ಅಲ್ಲಾಡಿಸ್ತಿರಲ್ಲ. ಅಲ್ಲ ಅಳಿಯಂದ್ರು ಏನು ಹುಡ್ಕೊಂಡು ಹೋಗವ್ರೆ ಅಂದ್ರೆ ನೀವು ಹೋಯ್ತೀರಾ? ಜ್ಯೋತಿ ಬೇರೆ ವ್ರತ ಮಾಡ್ಕೊಂಡು ಮೈನಕ್ ಶಕ್ತಿ ಇಲ್ಲಂಗ್ ಮಾಡ್ಕೊಂಡವಳೆ. ಜ್ಯೋತಿ ನಿನಗಾದ್ರೂ ಜ್ಞಾನ ಬೇಡವಾ? ಹೋಗಕ್ಕಾಗಿಲ್ಲ ಅಂತ ಹೇಳದಲ್ವಾ? ಏ ಚಂದ್ರಿಕಾ, ನಮ್ಮ ಅಳಿಮಯ್ಯ ತುಳಸಿ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತಿದೀಯಲ್ಲ, ಬುದ್ಧಿ ಇದೆಯಾ ನಿಂಗೆ? ಅದಂಗಲ್ಲ ಕಣ್ರಿ. ಅಮ್ಮ ಸುಮ್ನೆ ಇರು. ಮಾವ ಫಸ್ಟ್ ಟೈಮ್ ನನ್ಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳಿದ್ದಾರೆ. ನನ್ಗೆಷ್ಟು ಸುಸ್ತಾದ್ರೂ ಪರವಾಗಿಲ್ಲ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಪ್ಪ ಬನ್ನಿ. ನಡಿಯಮ್ಮ. ಏನಭಿ, ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆಯಾ? ನಾವು ಅಂದ್ಕೊಂಡಿದ್ದಕ್ಕಿಂತ ಸೂಪರ್ ಆಗಿ ನಡೀತಿದೆ ಚಿಕ್ಕಮ್ಮ. ವೆರಿ ಗುಡ್ ಅಭಿ. ಆ ಇಂದ್ರ ಹೇಗಿದ್ದಾನೆ? ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ತರ ಅವನ ಉಸಿರು ಸ್ವಲ್ಪನೇ ಕಡಿಮೆ ಆಗ್ತಿದೆ ಚಿಕ್ಕಮ್ಮ. ಆದಷ್ಟು ಬೇಗ ಅವನ ಕಥೆನ ಮುಗಿಸ್ಬಿಡು. ಇಷ್ಟೆಲ್ಲ ಆದ್ಮೇಲೆ ಮುಗಿಸ್ತಾ ಇರೋದಕ್ಕಾಗುತ್ತಾ ಚಿಕ್ಕಮ್ಮ? ಎಲ್ಲ ಮುಗಿದ್ಮೇಲೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಅತ್ತೆ ಭಾರ್ಗವಿ ಹುಷಾರಾಗಿರಿ. ಸರಿ ಅಭಿ, ಹುಷಾರಾಗಿರು. ಸರಿ ಚಿಕ್ಕಮ್ಮ. ಸಾವಿತ್ರಿ, ಏನು ನಿನ್ನ ತವ್ರ ಮನೆಯವ್ರು ಏನಾದರೂ ಉಡುಗೊರೆ ತಂದು ಕೊಡ್ತಾರೆ ಅಂತ ಕಾಯ್ತಾ ಇದೆಯಾ ಹೇಗೆ? ನಿಮ್ದೊಳ್ಳೆ ತರಕಾರಿ ತತ್ತೀನಿ ಅಂತ ಓದ್ ತುಳಸಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ತರಕಾರಿ ತರಕ್ ಹೋದ್ ನಿನ್ ಸೊಸೆನೂ ಬರ್ಲಿಲ್ಲ, ಆ ಕಾಂಟ್ರಾಕ್ಟರ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋದ್ ನನ್ನ ಮಗನೂ ಬರ್ಲಿಲ್ಲ. ಅಲ್ಲ, ಈ ತರ ಆದಾಗ ಒಂದು ಫೋನ್ ಮಾಡಿ ಹೇಳ್ಬೇಕನ್ನು ಜವಾಬ್ದಾರಿ ಬೇಡವಾ ಇಬ್ರಿಗೂ? ಹೋಗ್ಲಿ ಬಿಡಿ ರೀ, ಬನ್ರಿ ನಾವೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ. ಎಲ್ಲಿಗೆ ಅಂತ ಹೋಗಿ ನೋಡೋದೆ? ತರಕಾರಿ ಅಂಗಡಿ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಯಾಕೆ ನಾವಿಬ್ರು ಆ ಕಡೆ ಹೋಗೋದು, ಈ ಕಡೆ ಮಗ ಸೊಸೆ ಮನೆಗೆ ಬರೋದು? ಏನು ಬೇಡ, ಸುಮ್ಮನೆ ಇಲ್ಲೇ ಇರೋ. ಬಂದ್ರೆ ಬರ್ಲಿ ಬಿಡ್ರಿ, ಬನ್ರಿ ನಾವೊಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ. ರೀ ಯಾಕೋ ನನ್ನ ಮನ್ಸಿಗೆ ಒಂಥರ ಆಯ್ತಾ ಇದೆ. ಬನ್ರಿ ನಾವೊಂದ್ಸಲ ಹೋಗೋಣ, ನೋಡೋಣ ಅಲ್ಲಿ. ಒಳ್ಳೆ ಕತೆ ಆಯ್ತು, ನಡಿಯ. ಅಂಜಪ್ಪ. ಓ ಈಶ್ವರ್ ಭಾವ, ಜ್ಯೋತಿ ಬನ್ನಿ. ಚಿಕ್ಕಮ್ಮ ತುಳಸಿಯಲ್ಲಿ? ತುಳಸಿ ತರಕಾರಿ ತರಕ್ ಹೋಗೋಳೆ. ಯಾಕವ? ಅಲ್ಲ ಚಿಕ್ಕಮ್ಮ, ನಾನು ಮತ್ತೆ ಮಾವ ಮನೇಲಿ ಮಾತಾಡ್ತಿರ್ಬೇಕಾದ್ರೆ ತುಳಸಿ ಅರ್ಜೆಂಟಾಗಿ ಮನೆ ಕಡೆ ಬಂದ್ಲು. ಕೆಳಗೆ ಹೋಗಿ ನೋಡೋಷ್ಟರಲ್ಲಿ ತುಳಸಿ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಜ್ಯೋತಿ ಏನ್ ಹೇಳ್ತಿದ್ಯಾ ನೀನು? ಮನೆ ಬೀದಿವರೆಗೆ ಬಂದ್ ತುಳಸಿ ಮನೆ ಒಳಗಡೆ ಬರ್ಲೇ ಇಲ್ಲ. ಎಲ್ ಮಾಯ ಆದ್ಲು ಅಂತಾನೆ ಗೊತ್ತಿಲ್ಲ. ಒಂದ್ ವೇಳೆ ಇಂದ್ರ ಬಂದು ಅವಳನ್ನ ಕರ್ಕೊಂಡು ಹೋಗಿರ್ಬೇಕೇನೋ? ನಾವು ಹಾಗೆ ಅನ್ಕೊಂಡ್ವಿ ನಂಜಪ್ಪ. ಶಿವರಾಜು ಎಲ್ಲ ಕಡೆ ಹುಡುಕಿದಾನೆ, ಅವರಿಬ್ರು ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಜ್ಯೋತಿಗೆ ಫೋನ್ ಮಾಡಿ ನೀನು ಮಾವಯ್ಯ ತುಳಸಿ ಮನೆಗೆ ಹೋಗ್ಬಾ ಅಂತ ಹೇಳ್ದ, ಅದಕ್ಕೆ ಬಂದ್ವಿ. ಇಲ್ಲ ಈಶ್ವರಣ್ಣ, ಅವರಿಬ್ರು ಇಲ್ಲಿಗೂ ಬಂದಿಲ್ಲ. ಇಲ್ಲಿಗೂ ಬಂದಿಲ್ವಾ? ಇಲ್ಲ ಶಿವರಾಜು. ತುಳಸಿ ತರಕಾರಿ ತತ್ತೀನಿ ಅಂತ ನನ್ ತಾವ್ ಹೇಳ್ಬಿಟ್ಟು ಹೋದ್ಲು. ನಿಮ್ಮನೆ ತಕ್ಕ ಯಾಕೆ ಬಂದಿದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ. ಮನೆ ಸುತ್ತಮುತ್ತ ದೇವಸ್ಥಾನದ ಹತ್ರ ಎಲ್ಲ ನೋಡ್ದೆ, ಅಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವರಿಬ್ಬರನ್ನು ಇಲ್ಲಿಗೆ ಕಳಿಸ್ದೆ. ಈಗ ನೋಡಿದ್ರೆ ಇಲ್ಲಿಗೂ ಬಂದಿಲ್ಲ ಅಂತ ಹೇಳ್ತಾ ಇದೀರಲ್ಲ, ಇವರಿಬ್ರು ಎಲ್ಲಿಗೆ ಹೋದ್ರು? ಶಿವರಾಜು, ಒಂದ್ಸಲ ತುಳಸಿಗೆ ಫೋನ್ ಮಾಡಿ ನೋಡು. ನಾಟ್ ರೀಚಬಲ್ ಬರ್ತಾ ಇದೆ ಮಾವಯ್ಯ. ಶಿವರಾಜು, ಇಂದ್ರನಿಗೆ ಫೋನ್ ಮಾಡು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಿ ಹೋದ್ರು ಇವರಿಬ್ರು? ಕಾಂಟ್ರಾಕ್ಟರ್ ನೋಡ್ಕೊಂಡ್ ಬರ್ತೀನಿ ಅಂತ ಇಂದ್ರ ಹೋಗಿದ್ದು. ಕಾಂಟ್ರಾಕ್ಟರ್ ನೋಡೋದಕ್ಕ? ಮತ್ ನನ್ನ ಹತ್ರ ಈ ವಿಷಯ ಹೇಳಲೇ ಇಲ್ಲ. ಶಿವರಾಜು, ತುಳಸಿ ಹೇಳಿಲ್ವಾ ನಿನ್ಗೆ? ಅತ್ತೆ ಹೇಳಿದಿದ್ರೆ ಪುಟ್ಟಿನ ನಾನು ಇಲ್ಲಿ ಬಿಡೋವಾಗ್ಲೇ ಇಂದ್ರನಿಗೆ ಸಿಕ್ಬಿಟ್ಟು ಹೋಗ್ತಾ ಇರ್ಲಿಲ್ವಾ? ಏನು
ತುಳಸಿನ ಕರ್ಕೊಂಡ್ ಬಂದು ಇಲ್ಬಿಟ್ಟ. ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಆ, ಒಂದ್ ವೇಳೆ ತುಳಸಿ ಇಂದ್ರಣ್ಣನ ಹುಡ್ಕೊಂಬರ್ಕ್ ಹೋಗಿದ್ರೆ? ನನಗೂ ಹಾಗೆ ಅನಿಸ್ತಾ ಇದೆ. ಶಿವರಾಜು, ಇವಾಗ ಏನಪ್ಪ ಮಾಡೋದು? ನೀವೇನು ಗಾಬರಿ ಆಗಬೇಡಿ ಮಾವಯ್ಯ. ನೀವು ಜ್ಯೋತಿನ ಕರ್ಕೊಂಡು ಮನೆಗೆ ಹೋಗಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯ ತಿಳಿಸಿ ಕಾಂಟ್ರಾಕ್ಟರ್ ಮನೆಗೆ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಅಲ್ಲೇ ಅವರಿಬ್ಬರು ಸಿಕ್ಕಿದ್ರೆ ಕರ್ಕೊಂಡು ಬರ್ತೀನಿ. ಮಾವ, ನಾನು ಬರ್ಲಾ? ಬೇಡ ಜ್ಯೋತಿ, ನೀನು ಮೊದಲೇ ಸುಸ್ತಾಗಿದೆಯಾ. ನಿನ್ನನ್ನು ನಾನು ಇಲ್ಲಿ ಕಳಿಸಿದೆ ತಪ್ಪು. ನಿನ್ನ ಮಾವಯ್ಯನ ಜೊತೆ ಮನೆಗೆ ಹೋಗು. ಅತ್ತೆ, ನೀವೇನು ಗಾಬರಿ ಆಗಬೇಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಶಿವರಾಜು ಇರು, ನಾನು ಬರ್ತೀನಿ. ನೀವ್ಯಾಕೆ ಮಾವ? ಶಿವರಾಜು, ಯಾವುದಕ್ಕೂ ನಿಮ್ಮ ಮಾವನ ಜೊತೆಲಿ ಕರ್ಕೊಂಡು ಹೋಗು ಶಿವರಾಜು. ಸರಿ ಮಾವ, ಬನ್ನಿ. ಹೋಗಿ ಬರ್ತೀನಿ. ನಾವು ಹೊರಡ್ತೀವಿ, ಏನು ಆತಂಕ ಪಡಬೇಡ. ಸರಿ ಬಾವ. ಹೋಗಿ ಬರ್ತೀವಿ ಚಿಕ್ಕಮ್ಮ. ನಡಿ. ಏನ್ ರಜಾ, ಹೊಟ್ಟೆ ಚುರುಗುಡ್ತಿದ್ಯಾ? ಊಟ ಬೇಕಾ? ಏ, ಅಂಡರಲ್ಲಿರೋ ಅಣ್ಣಂಗೆ ಒಂದು ಬಿರಿಯಾನಿ ಹೇಳ್ರೋ. ಅಯ್ಯಯ್ಯೋ, ನಾನೊಬ್ಬ ದಡ್ಡ ನೋಡು. ಊಟ ಕೊಟ್ರು ನಿನ್ ಕೈಲಿ ತಿನ್ನೋಕ್ಕಾಗೋದಿಲ್ವೇ? ಪಾಪ. ಹೋಗ್ಲಿ ಬಿಡು, ಇವತ್ತೊಂದಿನ ಹೇಗೋ ಅಡ್ಜಸ್ಟ್ ಮಾಡ್ಕೊ. ನಾಳೆಯಿಂದ ಹಸುವೂ ಇರಲ್ಲ, ನೀನು ಇರಲ್ಲ. ಅಯ್ಯೋ, ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ನಿನ್ ಹೆಂಡತಿ ದೊಡ್ಡ ಕಿಲಾಡಿ ತರ ಅವ್ರ ಅಣ್ಣನ ಹತ್ರ ನಿನ್ ವಿಷಯನ ಠೇವಣಿ ಮಾಡಕ್ ಹೋಗಿದ್ಲು. ನಮ್ ಹುಡುಗರು ಸರಿಯಾಗಿ ಒಂದ್ ಕೊಟ್ಟು ವಿತ್ ಡ್ರಾ ಮಾಡ್ಕೊಂಡು ಬರ್ತಿದ್ದಾರೆ. ಇಂದ್ರ, ನಿನ್ ಹೆಂಡತಿ ಆಗಿರೋದು ಇನ್ ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ಈ ಅಭಿನಲ್ಲ. ಅರ್ಥ ಆಗ್ಲಿಲ್ವಾ? ತುಳಸಿ ಕತ್ತಲಿರೋ ನೀನ್ ಕಟ್ಟಿರೋ ತಾಳಿನ ಕಿತ್ತಾಕಿ ನಿನ್ ಸಾಕ್ಷಿಯಾಗಿ ನಾನು ಅವಳ ಕತ್ತಿಗೆ ತಾಳಿ ಕಟ್ತೀನಿ. ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲೆ ಇನ್ನೊಂದ್ ಲೆಕ್ಕ. ನನ್ ಪ್ರೇಯಸಿನ ನೀನ್ ಹೆಂಡತಿಯಾಗಿ ಮಾಡ್ಕೊಂಡ್ರೆ ನಿನ್ ಹೆಂಡ್ತಿನ ನಾನ್ ಹೆಂಡತಿಯಾಗಿ ಮಾಡ್ಕೋತೀನಿ. ಲೇ ದ್ರೋಹಿ, ಕಂಡೋರ್ ಹೆಂಡತಿ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ನೀನು ಒಬ್ಬ ಮನುಷ್ಯನೇನಲ್ಲೇ? ನನ್ನ ಬಂಗಾರಿ ಯಾವತ್ತಿದ್ರು ನನ್ನ ಹೆಂಡತಿ ಕಣ. ನಿನ್ನ ದುರಾಸೆನೆ ನಿನ್ನ ಬಲಿ ತಗೊಳುತ್ತೋ. ಲೇ ಇಂದ್ರ, ದುರಾಸೆ ಅಲ್ಲ ಕಣೋ, ನನ್ನ ಪ್ರೀತಿನೇ ನನಗ್ ಮಾಡಿದ್ ನಿರಾಸೆ. ದ್ರೋಹಿ ಅಂತ ಹೇಳ್ದಲ್ಲ, ಅದಕ್ಕರ್ಥನೇ ನೀನು. ಅವತ್ ನೀನು ನನ್ನ ಲವರ್ ಮೇಲೆ ಆಸೆ ಪಟ್ಟೆ, ಈಗ ನಾನು ನಿನ್ ಹೆಂಡತಿ ಮೇಲೆ ಆಸೆ ಪಡ್ತಾ ಇದ್ದೀನಿ. ಇದ್ರಲ್ಲಿ ದ್ರೋಹ ಏನೋ ಬಂತು? ಕೂಡಿ ಕಳೆದ್ರೆ ಲೆಕ್ಕ ಸರಿಯಾಗೇ ಇದೆ. ನನ್ನ ಮತ್ತೆ ತುಳಸಿ ಮಧ್ಯೆ ನೀನ್ ಬಂದೆ, ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ಟಿಟ್ ಫಾರ್ ಟ್ಯಾಟ್ ಅಂದ್ರೆ ಇದೇ ಆಟ. ಲೇ ಅಭಿ, ನಿನ್ನ ಗುಂಡಿನ ನೀನೇ ಸರಿಯಾಗಿ ತೋಡ್ಕೋತಾ ಇದೀಯ. ಗುಂಡಿ ತೋಡಿದ್ದು ಆಯ್ತು, ನಿನ್ನ ಮುಚ್ಚಿದ್ದು ಆಯ್ತು. ಇನ್ನೇನಿದ್ರು ನಂದೇ ಆಟ. ನೀನು ಎಷ್ಟೇ ಆಟ ಆಡಿದ್ರು ಮೇಲೆ ದೇವ್ರು ಅಂತ ಒಬ್ಬ ಇದ್ದಾನೆ. ಅವನ ಆಟನೇ ಬೇರೆ ಇರುತ್ತೆ. ಲೇ ಅಭಿ, ಒಂದ್ ಹೇಳ್ತೀನಿ ಕೇಳಿಸ್ಕೊ. ಇವಾಗ ನಾನ್ ಕೆಳಗಿರ್ಬೋದು, ನಿನ್ ಟೈಮ್ ಕೆಟ್ರೆ ನಾನು ಮಲಗಿರೋ ಜಾಗದಲ್ಲಿ ನಿನ್ನ ಮಲಗಿಸಿ ಮುಚ್ಚಾಕ್ತೀನೋ. ಮುಚ್ಚೋ ಟೈಮೆಲ್ಲ ಹೊರಟೋಯ್ತು ರಾಜ. ಇನ್ನೇನಿದ್ರು ನಿನ್ ಹೆಂಡತಿ ನನ್ನ ಮೆಚ್ಚೋ ಟೈಮು. ನಿನ್ ಬಂಗಾರಿ ನನ್ನ ತಪ್ಕೊಂಡು ಹಾಯಾಗಿದ್ರೆ
ಗುಂಡಿ ಒಳಗಡೆ ನೀನು ಶವವಾಗಿರ್ತೀಯ. ಲೈ ಲೈ ಮಗನೇ, ನಮ್ಮ ಅಣ್ಣನ್ಗೆ ವಿಷಯ ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಹೇಯ್, ಸುಮ್ನೆ ಕುತ್ಕೋ. ಸಖತ್ತು ಟೆನ್ಷನ್ ಅಲ್ಲಿ ಇರ್ಬೇಕಲ್ಲ. ಆಗಿರುತ್ತೆ. ಯಾಕೆ ಅಂತಂದ್ರೆ ಅವನ್ ಸಿಗಾಕೊಂಡು ತುಂಬಾ ಹೊತ್ತಾಯ್ತಲ್ಲ. ಏನು ಹೇಳ್ತಾ ಇದ್ಯಾ? ಎಲ್ಲೋ ನನ್ ಗಂಡ. ಅದನ್ನ ತೋರ್ಸೋದಕ್ಕೆ ಅಂತಾನೆ ನಿನಗೆ ಅಂತ ಒಂದು ಹೊಸ ಫೋನ್ ಕಳ್ಸಿದೀನಿ. ಆ ಪಾರ್ಸಲ್ ಓಪನ್ ಮಾಡಿ ಆ ಮೊಬೈಲ್ ತೆಗೆದ್ಬಿಟ್ಟು ವಿಡಿಯೋ ಬರುತ್ತೆ ನೋಡು. ಆ ತುಳಸಿ HD ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ಹೇಳು, ನಾನು ಲೈನ್ನಲ್ಲೇ ಇರ್ತೀನಿ. ಹಲೋ, ಆನ್ ಮಾಡಿದ್ಯಾ? ಈಗ ವಿಡಿಯೋ ಬರುತ್ತೆ ನೋಡು ಚಿನ್ನ. ನಿನ್ ಗಂಡ ಒಬ್ಬ ದಂಡ ಪಿಂಡ. ಈ ಜಗತ್ನಲ್ಲಿ ಎಷ್ಟೊಂದ್ ಜಾಗ ಇದ್ರು ಎಲ್ಲಿ ಹೋಗಿ ಮಲಗಿದ ನೋಡು. ಅಬ್ಬಿ, ಏನು ಇದೆಲ್ಲ? ಎಲ್ಲಿದ್ದಾರೋ ನಮ್ಮ ಮಾವ? ಯಾಕೋ ಅವ್ರು ಹೀಗೆ ಒದ್ದಾಡ್ತಾ ಇದ್ದಾರೆ? ಏನಾಯ್ತು ಅವ್ರಿಗೆ? ಬೇಡ ನೋಡು, ನನ್ ಗಂಡನ್ ಬಿಟ್ಬಿಡು. ಏನ್ ಚಿನ್ನ ನೀನು, ನಾನು ಇಷ್ಟೊಂದು ಕಷ್ಟಪಟ್ಟು ಹುಲ್ಲಿನ ತಂದು ಬೋನಲ್ಲಿ ಹಾಕಿದ್ರೆ ಎಷ್ಟು ಈಸಿಯಾಗಿ ಬಿಟ್ಬಿಡು ಅಂತಿದ್ಯಲ್ಲ. ಇದು ನಿನ್ಗೆ ನ್ಯಾಯನಾ? ಮಾವ, ಚಿನ್ನ, ನಿನ್ ಮಾವ ಇವಾಗ ಎಲ್ಲಿದ್ದಾನೆ ಗೊತ್ತಾ? ಶವದ ಪೆಟ್ಟಿಗೆಯಲ್ಲಿ. ಆ ಪೆಟ್ಟಿಗೆಯಲ್ಲಿದೆ ಗೊತ್ತಾ? ಭೂಮಿಯಿಂದ 6 ಅಡಿ ಆಳದಲ್ಲಿ. ಅಷ್ಟೆಲ್ಲ ಎಗರಾಡ್ತಿದ್ದವನು ಉಸಿರು ಈಗ ಆಕ್ಸಿಜನ್ ಪೈಪಲ್ಲಿ ನೇತಾಡ್ತಿದೆ. ಇನ್ನು 24 ಗಂಟೆಲಿ ನಿನ್ ಗಂಡ ಉಸಿರಾಡಕ್ಕಾಗ್ದೆ ನರಳಿ ನರಳಿ ಪ್ರಾಣ ಬಿಡ್ತಾನೆ. ಸಾಯೋವಾಗ ಬಂಗಾರಿ ನೆನ್ಸ್ಕೋತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಸಿಂಗಾರ ಮಾತ್ರ ನೆನ್ಸ್ಕೊಂಡೇ ನೆನ್ಸ್ಕೋತಾನೆ. ಇಡಿಯಟ್! ನೀನೇನಾದ್ರೂ ಜಾಸ್ತಿ ಎಗರಾಡಿದ್ರೆ ನಾನು ಈಗಲೇ ಆ ಪೈಪ್ನ ಟಕ್ ಅಂತ ಕಟ್ ಮಾಡ್ಬಿಡ್ತೀನಿ. ನಿನ್ ಗಂಡನ್ ಪ್ರಾಣ ಪಟ್ ಅಂತ ಆರೋಗುತ್ತೆ. ಅಭಿ, ಅಭಿ, ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ ಅಭಿ. ಅವ್ರನ್ನ ಸುಮ್ಮನೆ ಬಿಟ್ಬಿಡು ಅಭಿ, ಅದ್ ನಿಂಗೆ ಒಳ್ಳೇದು. ಟೆನ್ಷನ್ ಮಾಡ್ಕೋಬೇಡ ಚಿನ್ನ. ನಿನಗ್ ಟೆನ್ಷನ್ ಆದ್ರೆ ನನಗ್ ತಲೆ ಕೆಡುತ್ತೆ. ನನಗ್ ತಲೆ ಕೆಟ್ರೆ ಇಲ್ಲಿ ಏನೇನೋ ಆಗುತ್ತೆ. ಯಾಕೆ ಹೇಳು? ನಂದು ನಿಂದು ಅಂತಿಂತ ಲವ್ ಅಲ್ಲ, ಇದು 7 ಜನುಮದ ಲವ್. ಆಗಿಂದ ಇವರ